ಫ್ರೀಯಾಗಿ ಓಡಾಡ್ಬೋದು, ಸೇಫಾಗಿ ಫುಟ್ಪಾತ್ ಮೇಲೆ ಓಡಾಡ್ಬೋದು. ಸೊ ಮುಂಚೆ ಆದರೆ ರೋಡ್ ಮೇಲೆ ಓಡಾಡಬೇಕಾಗಿತ್ತು, ಅವಾಗ ಸ್ವಲ್ಪ ಭಯ ಆಗ್ತಾಯಿತ್ತು. ವೆಹಿಕಲ್ಸ್ ಕೂಡ ಆಪೋಸಿಟ್ ಡೈರೆಕ್ಷನಲ್ಲಿ ಬರೋದಲ್ವಾ. ಸೊ ಅವಾಗ ಟೂ ವೀಲರ್ಸ್ ಎಲ್ಲ ಸ್ವಲ್ಪ ಟಚ್ ಮಾಡ್ಕೊಂಡು ಗುದ್ಕೊಂಡು ಹೋಗೋದು ಆ ಥರ ಎಲ್ಲ ಆಗ್ತಾಯಿತ್ತು. ಈಗ ಒಂದು ಸ್ವಲ್ಪ ಫುಟ್ಪಾತ್ ಫ್ರೀ ಇರೋದ್ರಿಂದ ಸೇಫಾಗಿ ಓಡಾಡ್ಬೋದು ಫ್ರೀಯಾಗಿ. ಹೌದು. ಮತ್ತೆ ಈಗ ಕೆಲವೊಂದ್ ಕಡೆ ಎತ್ತಿಸ್ತಾರೆ, ಕೆಲವೊಂದ್ ಕಡೆ ಮತ್ತೊಂದ್ ಕಡೆ ಇಟ್ಕೊಂಡು ಬರ್ತಾ ಇದ್ದಾರೆ. ಏನ್ ಹೇಳ್ತೀರಾ ಅವ್ರಿಗೆ? ಸೊ ಅವ್ರಿಗೆ ಹೇಳ್ತಾ ಇರಬೇಕು. ಸೊ ಬಿಕಾಸ್ ಅವರು ಲೈಕ್ ಬಿಸ್ನೆಸ್ ಮಾಡಬೇಕು ಅಂತೆಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಆ್ಯಂಡ್ ಐ ಹ್ಯಾವ್ ಸೀನ್ ಏನೋ ಇನ್ಸ್ಪೆಕ್ಟರ್ಸ್ ಎಲ್ಲ ಬಂದು ಅವ್ರಿಗೆ ವಾರ್ನ್ ಮಾಡಿ, ಇಲ್ಲ ನೀವು ಅಲ್ಲೋಗಿ ಮಾಡಿ, ಇಲ್ಲಿ ತುಂಬ ಇದಾಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಶಿಫ್ಟ್ ಮಾಡಿಸ್ತಿದ್ದಾರೆ. ಸೊ ಇನಿಷಿಯಲಿ ಸ್ವಲ್ಪ ಪುಷ್ ಮಾಡ್ತಾ ಇರಬೇಕು. ಸೊ ಆ್ಯಂಡ್ ಅವರೂ ಕೂಡ ಬಿಸ್ನೆಸ್ ಮಾಡೋರು, ಅವರೂ ಕೂಡ ಸ್ವಲ್ಪ ಗಾಡಿ ಇಟ್ಕೊಂಡವರು ಕೂಡ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಇದ್ರ ಬಗ್ಗೆ. ಮ್ಯಾಮ್, ನೀವು ಅನ್ಕೊಂಡಿದ್ರಾ ಫುಟ್ಪಾತ್ ಈ ತರ ತೆರವು ಆಗುತ್ತೆ ಅಂತ ಯಾವತ್ತಾದ್ರೂ ಗೆಸ್ ಮಾಡಿದ್ರಾ? ನೆವರ್ ಅಂದ್ಕೊಂಡಿರಲಿಲ್ಲ. ಅದು ಲೈಕ್ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಂಡಾಗ ಓಕೆ ನಮಗೂ ಒಂದು ಥರ ಲೈಕ್ ಓಕೆ ಲೈಕ್ ಒಂಥರ ಸ್ವಲ್ಪ ಶಾಕ್ ಥರ ಅನ್ನಿಸ್ತು. ಬಟ್ ಇಟ್ಸ್ ಗುಡ್ ಇನಿಷಿಯೇಟಿವ್ ಆ್ಯಕ್ಚುಲಿ. ಅಲ್ವಾ? ಈ ತರ ಸಚಿವರನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಅನ್ಸುತ್ತಲ್ವಾ? ಹೌದು ಅಲ್ವಾ? ಒಂದು ಖಾತೆ ಅಂತ ಕೊಟ್ಟು ತಗೊಂಡಾಗ ಅವ್ರ ಖಾತೆನ ಫುಲ್ಫಿಲ್ ಮಾಡ್ತಾರಲ್ಲ, ಹೌದು. ಅವಾಗ ನಾವು ಅವ್ರಿಗೆ ಕೈ ಎತ್ತಿ ಮುಗಿಬೇಕು ಅನ್ಸುತ್ತಲ್ವಾ? Yes, ಏನ್ yes. ಹೇಳ್ತೀರಾ ಮ್ಯಾಮ್ ಸಚಿವರ ಬಗ್ಗೆ? ಇಟ್ಸ್ ಗುಡ್ ಇನಿಷಿಯೇಟಿವ್ ಅವ್ರು ತೊಗೊಂಡಿರೋದ್ರ ಬಗ್ಗೆ. ಆ್ಯಂಡ್ ಫುಟ್ಪಾತಿಗೆ ಯಾರ್ಯಾರು ಅಂಗಡಿ ಇಟ್ಕೊಂಡಿದ್ರು ಅವರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿದ್ರೆ ಸೊ ನಮ್ಮ ಸಿಟಿನೇ ಇನ್ನೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಎಲ್ಲರೂ ಕೂಡ ಈಗ ಅವರು ಏನೇನು ಫೆಸಿಲಿಟೀಸ್ ನಮ್ಮ ಬೆಂಗಳೂರಿಗೆ ಮಾಡಿದ್ದಾರೆ ಇದು ಫುಟ್ಪಾತ್ ಅಂತ, ಸೊ ಅದು ಯೂಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಅದು ಒಂದು 100% ಯೂಸೇಜ್ ಥರನೂ ಆಗುತ್ತೆ. ಯಾಕಂದ್ರೆ ತುಂಬಾ ಏಜ್ ಆಗಿರೋರು ಇರ್ತಾರೆ, ಓಡಾಡ್ತಿರ್ತಾರೆ, ಪಾಪ ಅವರು ವಯಸ್ಸಾದವರು ಎಲ್ಲಿ ಬೀಳ್ತಾರೋ ಅನ್ನೋ ಭಯ ಇರುತ್ತೆ ಅಲ್ವಾ? ಅಲ್ಲಿ ನೀನು ಫುಲ್ ಅಲ್ಲಿಂದ ಇಲ್ಲಿ ಒಂದು ವ್ಯಾಪಾರ ಮಾಡ್ಕೊಂಡ್ಬಿಟ್ರೆ, ಜಾಗನ ಆವರಿಸ್ಕೊಂಡ್ಬಿಟ್ರೆ ಹೇಗಿರುತ್ತೆ? ಹೇಗೆ ಓಡಾಡ್ಬೇಕು ಅನ್ಸುತ್ತಲ್ವ? ಹೌದು ಕರೆಕ್ಟ್. ಏನ್ ಹೇಳ್ತೀರಾ ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋರಿಗೆ? ಸೊ ಅವರು ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಸೊ ಅವರು ಸ್ವಲ್ಪ ಅರ್ಥ ಮಾಡ್ಕೊಂಡು ಸೊ ಇದಕ್ಕೆ ಅವ್ರೇನು ಸಚಿವರು ಏನು ತೊಗೊಂಡಿದ್ದಾರೆ ನಿರ್ಧಾರ, ಅದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಬೇಕು. ಸೊ ಅವ್ರು ಹೇಳೋದು ಒಂದು ಆಲ್ಟರ್ನೇಟಿವ್ ಆಗಿ ಖಂಡಿತವಾಗ್ಲೂ ಏನು ಸರ್ಕಾರ ಒಂದು ಆಲ್ಟರ್ನೇಟಿವ್ ಅಂತ ಮಾಡ್ಕೊಂಡು ಇಟ್ಟಿರ್ತಾರೆ. ಅದೇನು ಯಾರ ಆಸ್ತಿನಲ್ಲ ಇವ್ರು ಅಲ್ಲೇ ಕುತ್ಕೋಬೇಕು ಅನ್ನೋದಕ್ಕೆ ಅಲ್ವಮ್ಮ? ಯಾಕಂದ್ರೆ ನಾನು ಬಿಡೋದಿಲ್ಲ ಅಂತ ಇವ್ರುಗಳು ಅಡ್ಡ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ? ಹೌದು ಅದು ಕರೆಕ್ಟೇ. ಆ್ಯಂಡ್ ಅವರು ಕೂಡ ಸಪೋರ್ಟ್ ಮಾಡಬೇಕಾಗುತ್ತೆ ಇದಕ್ಕೆ. ಸೊ ಸಪೋರ್ಟ್ ಮಾಡೋಕ್ಕೆ ನಮ್ಮ ರಾಜ್ಯದವರು ಆದರೆ ಮಾಡ್ಬೋದು, ಕೆಲವೊಬ್ರು ಬೇರೆ ರಾಜ್ಯದಿಂದ ಬಂದಿರ್ತಾರಲ್ಲಮ್ಮ, ಇದಕ್ಕೇನು ಹೇಳ್ತೀರಾ? ಸೊ ಅದೇ ಸ್ಟ್ರಿಕ್ಟ್ ಆ್ಯಕ್ಷನ್ಸ್ ತೊಗೊಳ್ಳೇಬೇಕಾಗತ್ತೆ. ನಾನು ನೋಡಿದ್ದೀನಿ ಒಂದು ಹಾಫ್ ಆನ್ ಅವರ್ 1 ಅವರ್ ನೋಡ್ತಾರೆ, ಪೊಲೀಸವ್ರು ಹೋದ್ಮೇಲೆ ಮತ್ತೆ ಅಲ್ಲಿ ಅದೇ ಜಾಗಕ್ಕೆ ಬಂದು ಬಿಸ್ನೆಸ್ ಮಾಡ್ತಿರ್ತಾರೆ. ಸೊ ಆ ಥರ ಎಲ್ಲ ಮಾಡ್ತಾರೆ, ಮಾಡಬೇಡಿ ಆ ಥರ. ಸೊ ಬಿಕಾಸ್ ಅವ್ರು ಸ್ಟ್ರಿಕ್ಟ್ ರೂಲ್ಸ್ ಇವಾಗ ತೊಗೊಂಬಂದಿದ್ದಾರೆ. ಇವಾಗ ಇದು ಸರಿ ಹೋಗಿಲ್ಲ ಅಂದರೆ ಮತ್ತೆ ಇನ್ನೊಂದು ಇದಕ್ಕಿಂತ ಇನ್ನೂ ಸ್ಟ್ರಿಕ್ಟಾಗಿ ತೊಗೊಂಬರ್ತಾರೆ ರೂಲ್ಸು. ಸೊ ಫೈನ್ ಏನಾದರೂ ಆಗೋ ಥರ ಎಲ್ಲ ಆಗಿಬಿಟ್ರೆ ಆಮೇಲೆ ಅವ್ರಿಗೇನು ಪ್ರಾಬ್ಲಮ್ ಅಲ್ವಾ? ಮ್ಯಾಮ್, ಈಗ ಸಚಿವರೊಬ್ಬರೇ ತಲೆ ಕೆಡ್ಸ್ಕೊತಾ ಇದ್ದಾರೆ, ಪಾಪ ಅವ್ರ ಜೊತೆಗೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. 99% ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾವುಗಳು ಸಾರ್ವಜನಿಕರು, ಯಾಕಂದರೆ ನಾವು ಫುಟ್ಪಾತ್ ಸಾರ್ವಜನಿಕರು, ಪಾದಚಾರಿಗಳು, ನಾವು ಹೇಗೆ ಸಹಕರಿಸಬೇಕು? ನಮ್ಮ ಕೈ ನಮ್ಮ ಕರ್ತವ್ಯಗಳೇನು? ಸೊ ನಾವು ಹೇಳಬೇಕಾಗುತ್ತೆ. ಈಗ ಯಾರಾದರೂ ಅಂಗಡಿಗಳು ಇಟ್ಕೊಂಡಿದ್ದಾರೆ, ಓಡಾಡೋಕ್ಕೆ ಜಾಗ ಇಲ್ಲ ಅಂದರೆ ನಾವು ಹೇಳಬೇಕು ಅವರಿಗೆ, ಪ್ಲೀಸ್ ಇದು ಎತ್ಬಿಡಿ, ಇಲ್ಲಿ ಓಡಾಡೋಕ್ಕಾಗಲ್ಲ ನಮಗೆ ಫುಟ್ಪಾತ್ ಮೇಲೆ ಅಂತ ನಾವು ಒಂದು ಸ್ವಲ್ಪ ಹೇಳಬೇಕು. ಅದು ಬರೀ ಸಚಿವರು ಮಾತ್ರ ಅಲ್ಲ ಅಥವಾ ಇನ್ಸ್ಪೆಕ್ಟರ್ಸ್ ಮಾತ್ರ ಅಲ್ಲ, ಅವ್ರು ಬಂದು ಮಾಡೋದಲ್ಲ, ನಾವು ಪಬ್ಲಿಕ್ನೂ ಹೇಳಬೇಕು. ಸೊ ಅವಾಗ ಹೇಳಿದಾಗ ಅವ್ರಿಗೆ ತುಂಬ ಅದು ಇಂಪ್ಯಾಕ್ಟ್ಫುಲ್ ಆಗಿರುತ್ತೆ. ಏನು ಹೇಳ್ತೀರಾ ಮ್ಯಾಮ್ ಸಚಿವರಿಗೆ? ಥ್ಯಾಂಕ್ ಯು ಸೋ ಮಚ್. ಈ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಕ್ಕೆ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಇನಿಷಿಯೇಟಿವ್ ಆ್ಯಕ್ಚುಲಿ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿರೋ ಒಳ್ಳೆ ಕೆಲಸಗಳು ಮಾಡಿ